ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದ ಮುಖಾಂತರ ವಂದಿಸುತ್ತಾ ನವೆಂಬರ್ 27ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ದೇವರು ತನ್ನ ಮಗನ ಸ್ವರಕ್ತದಿಂದ ಕೊಂಡುಕೊಂಡ ಸಭೆಯನ್ನು ಪೋಷಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ಅಪೋಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 28ನೇ ವಚನ. ಸಭೆಯ ಹಿರಿಯರು ಎಲ್ಲ ವಿಚಾರದಲ್ಲೂ ವಿಶೇಷವಾದ ಗಮನವನ್ನು ನೀಡಬೇಕು, ಏಕೆಂದರೆ ಇವರಿಗೆ ಬರುವ ಪ್ರತಿಯೊಂದು ಶೋಧನೆಗಳಲ್ಲಿಯೂ ಇವರು ಅತ್ಯಂತ ದಯೆ ಮತ್ತು ಪ್ರಮುಖ ಸ್ಥಾನ ಹೊಂದಿರುವುದಾಗಿರುವುದರಿಂದ ಇದರೊಂದಿಗೆ ಇರುವ ತೀವ್ರ ತೊಂದರೆಗಳು ಮತ್ತು ಪರೀಕ್ಷೆಗಳನ್ನು ಸಹ ಹೊಂದಿರುತ್ತಾರೆ. ಆದ್ದರಿಂದ ಅಪೊಸ್ತಲನು ಹೀಗೆ ಎಚ್ಚರಿಸುತ್ತಾ, ನನ್ನ ಸಹೋದರರೇ, ಬೋಧಕರಾದ ನಿಮಗೆ ದೊಡ್ಡ ದಂಡನೆ, ತೀವ್ರ ಶೋಧನೆಯಾಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡಿರಿ. ಅದೇ ರೀತಿ ಹೃದಯದಲ್ಲಿ ಪರಿಶುದ್ಧತೆ, ನಿಸ್ವಾರ್ಥತೆಯಿಂದಿರುವ ಎಲ್ಲ ಹಿರಿಯರಿಗೆ ನಾವು ಬುದ್ಧಿವಾದ ಹೇಳುವುದೇನೆಂದರೆ, ಎಲ್ಲ ಮನುಕುಲದ ಬಗ್ಗೆ ಅವರಿಗೆ ಪ್ರೀತಿ ಮತ್ತು ಶುಭ ಹಾರೈಕೆಗಳನ್ನು ಹೊರತುಪಡಿಸಿ ಬೇರೇನೂ ಇರಕೂಡದು, ಮತ್ತು ಅವರು ಹೆಚ್ಚೆಚ್ಚಾಗಿ ಪವಿತ್ರಾತ್ಮದ ಫಲಗಳು ಮತ್ತು ಕೃಪೆಗಳಿಂದ ತುಂಬಿರಬೇಕು. ಇದಲ್ಲದೆ ಮಂದಿಯನ್ನು ಕೂಡ ಗಮನಿಸಬೇಕು. ಮಂದಿಯು ಕರ್ತನದು ಎಂದು ಮತ್ತು ಕರ್ತನಿಗೆ ಹಾಗೂ ಮಂದಿಗೆ ಇಬ್ಬರಿಗೂ ನೀವು ಜವಾಬ್ದಾರಿಯನ್ನು ಹೊಂದಿರುವಿರಿ ಎಂದು ನೆನಪಿಡಿರಿ. ನೀವು ಮಂದೆಯ ಆತ್ಮಗಳ ಆಸಕ್ತಿಯನ್ನು ಕುರಿತು ಗಮನಿಸಬೇಕು, ಏಕೆಂದರೆ ನೀವು ಮಹಾ ಕುರುಬನಿಗೆ ಲೆಕ್ಕ ಕೊಡಬೇಕು ಎಂದು ನೆನಪಿಡಿರಿ. ಎಲ್ಲದರಲ್ಲೂ ಪ್ರಮುಖ ವಿಷಯವೇನೆಂದರೆ ಪ್ರೀತಿ ಮತ್ತು ಬೋಧನೆಗಳನ್ನು ನಿರ್ಲಕ್ಷಿಸದೆ ಕರ್ತನ ಶರೀರದ ವಿವಿಧ ಅಂಗಗಳಲ್ಲಿ ಕರ್ತನ ಆತ್ಮದ ಬೆಳವಣಿಗೆಯನ್ನು ಹೊಂದುವುದಕ್ಕಾಗಿ ವಿಶೇಷವಾದ ಗಮನವನ್ನು ಕೊಡಿರಿ. ಆದ್ದರಿಂದ ಅವರು ಬೆಳಕಿನಲ್ಲಿರುವ ಪರಿಶುದ್ಧರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ಗಮನ ಕೊಡಿರಿ ಮತ್ತು ದೈವಿಕ ಚಿತ್ತದ ಪ್ರಕಾರ ಈ ದುಷ್ಟ ದಿನದಲ್ಲಿ ಎಡವಿ ಬೀಳುವುದಕ್ಕೆ ಅವಕಾಶ ಕೊಡದೆ ಎಲ್ಲವನ್ನು ಮಾಡಿ ಮುಗಿಸಿದ ನಂತರ ಕ್ರಿಸ್ತನ ಶರೀರವಾಗಿ ಆತನ ಅಂಗಾಂಗಗಳಾಗಿ ಆತನೊಂದಿಗೆ ಬಲಿಯನ್ನು ಅರ್ಪಿಸುವವರಾಗಿ ಆತನೊಂದಿಗೆ ಸಹ ಬಾಧ್ಯಸ್ಥರಾಗಿ ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ ನಿಲ್ಲಲು ನೀವು ವಿಶೇಷವಾದ ಗಮನವನ್ನು ಕೊಡಿರಿ ಎಂಬುದೇ. ಆಮೆನ್.